Guys, welcome back to Mr. Mr. and Mrs. Sai YouTube channel. ಇವತ್ತ ಆದರ್ಶ ದಂಪತಿಗಳಿಗೆ ಯಾವ್ಯಾವ ಬಂದೆ ಬಂದ್ರ ಹ್ಮ್. ಬೆಂಗಳೂರಿಗೆ ಬಂದೆ. ಇವತ್ತ ಆದರ್ಶ ದಂಪತಿಗಳದ್ದು ಅಗ್ನಿ ಪರೀಕ್ಷೆ ಮಾಡೋಗುತ್ತೀವಿ ನಾವು. ಯಾಕಂದ್ರೆ ನೀವು ಒಂದಿಷ್ಟು ಕ್ವಶನ್ಸ್ ನಿಮ್ಮೊಳಗಿರೋಂಥ ಕ್ವಶನ್ಸ್ ನಾವು ಹುಡುಕಾಡಿ ಅವ್ರಿಗೆ ಕುಂದಿರಿಸಿ ಭಾಳ ಕೆಟ್ಟ ಒಂದು ಪರೀಕ್ಷೆ ತೊಗೋಬೇಕಂತ ಮಾಡೀವಿ. ಯಾಕಂದ್ರೆ ನಾವಿಬ್ಬರು ಒಂದು ಲೆಕ್ಕಕ್ಕೆ ಜಗಳ ಆಡ್ಬಿಡ್ಬೋದು, ಬಟ್ ಅವ್ರು ಜಗಳ ಆಡಲ್ಲ. ನಮ್ಕಿಂತ ಜಾಸ್ತಿ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇರ್ತಾರಂತ ನಮ್ಮ ಫ್ಯಾಮಿಲಿ ಒಳಗೆ ಎಲ್ಲರೂ ಅನ್ನೋದು. ಸೊ ಅದನ್ನು ಇವತ್ತು ಟೆಸ್ಟ್ ಮಾಡುವು ಆ್ಯಂಡ್ ನಿಮ್ಮ ಮುಂದೆ ಬಿಚ್ಚಿಡಕ್ಕೆ ಟ್ರೈ ಮಾಡ್ತೀನಿ. ಬರ್ನಂಬತ್ತಿ ಏನಂದ್ರೆ ನೋಡಿ, ಇಲ್ಲೇ ಕುದಿರ್ತಾರೆ, ಇಲ್ಲಿ ಕೂಡ್ತಾರ ಅಂಜಿಸ್ತಾರೆ. ಬಸ್ರಿ ಹೆಂಗಸಿಗೆ ಅಂಜಿಸ್ತೀರ ಗೊತ್ತಾಗಲ್ಲ ನಿಮಗೆ. ನಾ ಬರಾಗ ಇಲ್ಲಿ ನೋಡ್ಕೊತ ಬಂದಿದ್ದೆ, ಯಾರು ಕರೆ ಆಗಿದ್ದಿಲ್ಲ. ಓ ಸರ, ನಮ್ಮ ಕಾಲದಾಗ ಕೀಪ್ಯಾಡ್ ಗತಿದ್ದಿಲ್ಲ, ನೀವು ಸೀದಾ ಐಫೋನ್ ಹಿಡಿದಿರಲ್ಲ ಕೈಯಾಗ. ನಮ್ಮ ಕಾಲದಾಗ ನಮ್ಮ ಕೀಪ್ಯಾಡು ಸಿಕ್ಕಿದ್ದಿಲ್ಲ ನಿನ್ನ ಏಜ್ನಾಗ. ನೀ ಸೀದಾ ಐಫೋನಾ? ಕುರಿ ಮರಿ ಕುರಿ ಮರಿ. ಎಲ್ಲಿ ಇರ್ತೀನಿ ಹಂಗ ತಲೆ ಮ್ಯಾಗ ಪಪ್ಪಿ ಕೊಡ್ತೀಯ ತೊಡೋಗ? ಹಾಂ, ನನಗಿಲ್ಲ ನೋಡಿ ಹೆಂಗ್ ಬರ್ತಾನ. ಆರು ಏ ನಾಗರಾವ್, ಇವ ನೋಡು, ನಾವು ತುಗ ಕೂತೀವಿ ಅಗಳ ಸುಟ್ಟ ಎದ್ದು ನಿಂತು ಬಿಟ್ಟಾನ. ಏಯ್ ಎಡಿ ಎಡಿ ಎತ್ತಿ ಮುಖ. ನಾನು ಸುಮ್ ತುಗ ಕೂತ್ಬಿಟ್ಟಿನಿ, ಗೊತ್ತೇ ಇಲ್ಲ ನನಗೆ. ಮುಖ ಮುಖದೆ ಹಾಡಾತ್ ನೋಡು, ಹಾಡಾತೈತಿ. ಮುಖ ಹೊಳ್ಬೇಕು. ಎಸ್, ಶಾಲ್ ವಿ ಸ್ಟಾರ್ಟ್ ದ ಗೇಮ್ ಈಗ ಸ್ಟಾರ್ಟ್ ಆಗುತ್ತೆ. ಎಸ್, ನಾವೀಗ ಕ್ವಶನ್ಸ್ ಏನು ಕೇಳ್ತೀನಲ್ಲ, ಇವರ ಧರ್ಮಪತ್ನಿ ದೀಪಾವಳಿ ಕೂತಾರ. ಧರ್ಮಪತ ಏನಂತಾರ? ಧರ್ಮರಾಜ್ ಒಟ್ಟು ಪತಿ ಇಲ್ಲಿ ಕೂತಾರ. ನಾವು ಕೇಳೋ ಕ್ವಶನ್ಸ್ಗೆ ಇಬ್ರು ಬೇರೆ ಬೇರೆ ಇರ್ತಾರೆ. ಒಬ್ರಿಗೊಬ್ರು ಉತ್ತರ ಗೊತ್ತಿರಲ್ಲ. ಆಲ್ಮೋಸ್ಟ್ ಇಬ್ರು ಸೇಮ್ ಆನ್ಸರ್ ಕೊಟ್ಟಷ್ಟು ಮಾರ್ಕ್ಸು ಜಾಸ್ತಿ ಆಗ್ತಾ ಹೋಗ್ತಾವೆ. ಸೊ ನಾವು ಕೇಳ್ಕೊತ ಹೋಗ್ತೀವಿ ಈಗ. ಸುನೀತಾ ಕ್ವಶನ್ಸ್ ಕೇಳ್ತಾಳ. ಓಕೆ, ಸ್ಟಾರ್ಟ್. ಹಾಂ, ನೀವು ಕೊಟ್ಟಿರಲ್ಲ ಮಗ, ನಾವು ಕೊಡ್ತೀವಿ. ನೀವು ಗೆದ್ದೀರ ಹಾಂ ಕೊಡ್ತೀವಿ. ಅಲ್ಲ ನೀವು ಗೆದ್ದೀರಿ. ಮತ್ತು ಮೊನ್ನೆ ಬಲೂನ್ ಇದ್ರೊಳಗೆ ಗೆದ್ದಿನಿಲ್ಲ. ಅವತ್ತು ಕೊಟ್ಟಿನಲ್ಲ ಸಂಜೆ ತಳಗ ಬಂದು ಏನು ಕೊಟ್ಟಿ? ವಿಡಿಯೋ ತೋರಿಸಿನಿ ಅದು. ಮತ್ತೆ ನಾವು ಕೊಡಿ, ನಾವು ಅಲ್ಲಿ ವಿಡಿಯೋ ಮಾಡ್ಕೊಂಡು ಬಂದಿವಿ. ನಾವು ತೋರಿಸ್ತೀನಿ ಅದನ್ನ. ಅಲ್ಲಿ ಮಾಡ್ಕೊಂಡು ಬಂದಿರ್ಬೇಕಾ? ಹಾಂ, ಸುನಿತಾ ಫಸ್ಟ್ ಸಿಂಪಲ್ ಕ್ವಶನ್ಸ್ ಇಂದ ಸ್ಟಾರ್ಟ್ ಮಾಡಿ. ಸಾವಕಾಶ ಬರ್ಕೋತ ಬರ್ಬರ್ತಾ. ಹೆಂಗ್ ಬರ್ತೀಯ ಹಂಗೆ ಹೇಳ್ತೀನಿ. ಹಾಂ, ಬರ್ಬರ್ತಾ ಬಿರ್ಸಾಗುತ್ತೆ. ಕ್ವಶನ್ ಅಲ್ಲಿ ಒಂಥರ ಕ್ವಶನ್ ಆನ್ಸರ್ ಇದ್ದಂಗೆ ಅದೇ ಇಬ್ರದು ಸೇಮ್ ಬರ್ಬೇಕಿಲ್ಲ, ಒಂದೊಂದು ತಪ್ಪು ಬರ್ತಾವ. ಸೇಮ್ ಬರ್ತಾವ. ಸ್ಟಾರ್ಟ್. ಹಾಂ ಸ್ಟಾರ್ಟಾ? ಹಾಂ, ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ಇದು ಸಿಂಪಲ್. ಹಾಂ, ಕರೆಕ್ಟ್ ಹೇಳ್ಬೇಕು. ಇಬ್ರು ಕರೆಕ್ಟ್ ಇರ್ಬೇಕು. ಹೇಳ, ಎದಕ್ಕೆ ನಗತಿ? ಅಲ್ಲ ಡೇಟ್ ಬರಲಿ. ಡೇಟ್ ಎಲ್ಲ ಬರೀತಾರೆ ಕರೆಕ್ಟ್, ಎಷ್ಟು ವರ್ಷ ಆತಂತ ಹೇಳಿ. ಯಾಕಂದ್ರೆ ದೀಪಕ್ ಸ್ವಲ್ಪ ಮರುವಿನ ಕಾಯಿಲೆ ಜಾಸ್ತಿ, ಪಟ್ನ ಮರ್ತು ಬಿಟ್ಟಿರ್ತಾಳೆ, ಸ್ವಲ್ಪ ಕನ್ಫ್ಯೂಷನ್ ಇರ್ತಾಳೆ. ಅದು ಬೇಕಿಲ್ಲ ನನಗೆ. ನೋಡಲ್ಲ ಈಗ ಏ ನನಗೆ ಗೊತ್ತಿಲ್ಲ. ನೀವು ಮಾತಾಡ್ಬೇಡ, ನೀವು ಯಾಕೆ ಮಾತಾಡ್ತೀವಿ? ಅಷ್ಟೇ, ಮತ್ತೇನು? ಇಷ್ಟು ದಿನ, ಇಷ್ಟು ತಿಂಗಳು, ಇಷ್ಟು ವಾರ, ಇಷ್ಟು ತಾಸು ಅದು ಬೇಕಾಗಿಲ್ಲ ನನಗೆ. ಎಷ್ಟು ವರ್ಷ ಆಯ್ತಾ? ಎಷ್ಟು ವರ್ಷ ಅಂತ ಅದೇ ಬೇಕಾದ. ಹಾ, ಅಷ್ಟು ಬೇಕ. ಅಲ್ಲ, ಇವಾಗ ಕ್ವಶನ್ ಕೇಳೋನಿಗೆ ಸ್ವಲ್ಪ ನಾಲೆಜ್ ಇರ್ಬೇಕಿಲ್ಲ. ಎಷ್ಟು ವರ್ಷ ಆಯ್ತು ಕೇಳಕ್? 3 ವರ್ಷ ಆಗೈತಿ. ನೀನ್ ಕೇಳಿ ತಪ್ಪ ಬರ್ತೈತಿ. ಅಲ್ಲಿ 4 ಬಂದಿಲ್ಲ, 3 ಬಂತಂದ್ರ ಅಲ್ಲೇ 4 ಬರುತ್ತಾ? ಅದು ಬರ್ಬರ್ತಾ 4 ಸನೆ ಬಂದ್ವಿ. ಇನ್ನಿಲ್ಲ ಅಂದ್ರೆ ನೀನು ಅದು ಗೊತ್ತಾಗಬೇಕಿಲ್ಲ ಇಬ್ರು ಮೆಂಟಾಲಿಟಿ ಯಾವ ತರ ಐತೆ ಅಂತೇಳಿ. ಅದಕ್ಕೆ ಕೇಳ್ಕೊತೀವಿ. ಕ್ವಶನ್ 3 ವರ್ಷದ ಮೇಲೆ ಎಷ್ಟು ತಿಂಗಳಾಗೈತೆ ಅಂದ್ರೆ ಹೆಚ್ಚು ಕಮ್ಮಿ ಆಗ್ಬೋದು. ತಿಂಗಳಂದಿಲ್ಲ ನಾನು, ಅದೇ ವರ್ಷ ಅಂದಿನಿ. ಒಂದು ರೌಂಡ್ ಬಿಡ್ತೀವಿ ನಾವು. ನಾವು ಬಿಡ್ರಿ. ನಾ ಕೇಳ್ತೀನಿ. ಒಮ್ಮೆ ಗುದ್ದಾಕ್ ಬರಲ್ಲ. 1ನೇ ತಲಿಂದ 10ನೇ ತಕ್ ಹೋಗ್ಬೇಕು, 10ನೇ ತಲಿಂದ 1ನೇ ತಕ್ ಬರಲ್ಲ. ಆಯ್ತಾ? ಹಾ, ಸ್ಟಾರ್ಟ್. ನೆಕ್ಸ್ಟ್. ಆರವ್ ಅಂತ ಹೆಸರು ಸೆಲೆಕ್ಟ್ ಮಾಡಿದ್ದು ಯಾರು? ಆರವ್ ಅಂತ ಹೆಸರು ಸೆಲೆಕ್ಟ್ ಮಾಡಿದ್ದು ಯಾರು? ಹಾಂ, ತಡಿ ಹಿಡಿ. ತಳಗ್ ಬರ್ಯಾಕ ಏನು ಯಾರು ಮಾಡಿದ್ದು? ಇವರೇ ಮಾಡಿದ್ದು. ಈಗ ಯಾರು ಮಾಡಿದ್ದು? ಕಾಟ್ ಹೋಗ್ರೆ ತಪ್ಪ. ಅದು ಏನ್ ಕಾಟ್ ಹೋಗ್ರೆ ತಪ್ಪ. ಅಲ್ಲ ಇಲ್ಲ, ಫಸ್ಟ್ ಹಾ, ಈಗ ಇಲ್ಲಿ ಬರ್ದಾಳ ನಾ ಏನಂದ್ಯಾ? ಇವ್ರೇ ಅಂದ್ಬಿಟ್ನಲ್ಲ ಅಲ್ಲಿ. ಪಟ್ಟ ಕಾಟ್ ಹೊಡೆದು ಪ್ರೇಮ ಅಂತ ಕಾಟ್ ಹೊಡ್ತೀನಿ. ಇಲ್ಲ
ಏ ನೀ ಇಬ್ರು ಬರ್ದಿಂದ ಹಿಂಗ್ ತಗೊಂಡ್ ಹಿಂಗ್ ಹಾ ಇದು ರಾಂಗ್ ಇದು ರಾಂಗ್ ಬಿತ್ತು. ಫಸ್ಟ್ ಏನಂತ ಬರ್ದಿ? ರಾಂಗ್ ಇಲ್ಲ ಫಸ್ಟ್ ಈಗ ದೀಪ ಅಂತ ಬರ್ದಾಳ. ಇಲ್ಲ ನಾ ದೀಪಾ ಅಂತೆಲ್ಲ ನಾ ಇಬ್ರು ಅಂತ ಬರ್ದಿದ್ವಿ ಫಸ್ಟ್ ಗೆ ಡಿಸ್ಕಸ್ ಮಾಡಿ ಹಾ, ಇಬ್ರು ಪ್ರೇಮ ಅಂತ. ಅಂತ ಹಾ, ಆಮೇಲೆ ಅದು ಬಂದ್ ನನಗ ಅವನೇ ಫಸ್ಟ್ ನೀ ಗೇಮ್ ಆಡ್ಸವ ನಿನಗ ತಡಿ ಫಸ್ಟ್ ಅಕ್ಕಿ ಟೈಮ್ ಕೊಡ್ಬೇಕು ಬರ್ಯಾಕ. ಅಕ್ಕಿ ಹಿಂಗ ಪೇ ಬರ್ದ್ಲು. ಆಕಿ ಪೇ ಅಂತ ಬರ್ದಾಳ, ಇವ ಪ್ರೇಮ ಅಂತ ಬರ್ದಾಳ. ಟೈಮ್ ಬೇಕಿಲ್ಲ ಆಕಿ ಬರ್ಯಾಕ. ಅಕ್ಕಿ ಇಲ್ಲ ಇಲ್ಲಿ ಬರ್ದಿದ್ಲು, ಇಲ್ಲಿ ಹಿಡಿದ್ನಿಲ್ಲ. ಓ ಇವ್ರು ಮಾಡ್ಯಾರ ಅಂತ. ಅಲ್ಲಿ ಇವನು ಅಂದ್ಯಾನ? ನೀ ಹೆಸರು ಹೆಸರು ಹೇಳಿ. ಇವನು ಅಂದೆ, ಇವನು ಅಂದ್ಯಾ? ಹುಡಿ ಐತ್ ನೋಡಿ, ಇವ್ರು ಅಂದಿ. ಇವ್ರು ಅಂದಿಲ್ಲ, ಅಲ್ಲಿ ಹುಡಿ ಐತ್ ನೋಡು. ಇವನು ಅಲ್ಲ ತಮ್ಮ. ಇನ್ನೋರ್ಗು ಯಾವ್ದು ಕ್ವಶನ್ ಕೇಳ್ದಂಗಿಲ್ಲ. 2 ಕ್ಯಾನ್ಸಲ್ ಆಗಿದೆ. ಆಯ್ತು ಈ ಫಸ್ಟ್ ಹಾ ನಾವು ಅವಸರ ಮಾಡಬಾರ್ದಾಗಿತ್ತು. ಇಬ್ರು ಬರದ ಮೇಲೆ ಒಮ್ಮೆ ನೋಡ್ತೀವಿ ನಾವು. ಹೇಳ. ಹಾ ಹಾ ಶಾಪಿಂಗ್ ಮಾಡಕ ಯಾರಿಗ್ ಜಾಸ್ತಿ ಇಷ್ಟ? ಶಾಪಿಂಗ್ ಮಾಡಕ್ ಯಾರಿಗೆ ಜಾಸ್ತಿ ಇಷ್ಟ? ಒಮ್ಮೆ ತೋರಿಸ್ತಾರೆ. ಓಕೆ 1 ಮಾರ್ಕ್ಸ್. ಓಕೆ ಅಲ್ಲಿ ರೈಟ್ ಹಾಕೋರಿ ಅಲ್ಲೇ ಮುಂದೆ, ಅದ್ರ ಮುಂದೆ. ನೆಕ್ಸ್ಟ್ ರೈಟ್ ಕರೆಕ್ಟ್ ಐತಿ ಇಬ್ರದ್ದು. ಹಾಂ ವೆರೈಟಿ ಊಟ ಮಾಡಕ್ ಯಾರಿಗೆ ಇಷ್ಟ? ಹಾಂ ವೆರೈಟಿ ಟೇಸ್ಟ್ ಮಾಡಕ್ಕೆ ಯಾರಿಗೆ ಇಷ್ಟ? ಊಟ ಮಾಡೋದು. ಯಾಕಂದ್ರೆ ಇಬ್ರು ತಿಂಡಿ ಪೋತ್ರ ಅದಾರ, ಒಬ್ಬರನ್ನ ಹಿಡಿಬೇಕಾಗಿತ್ತು. ನೀವು ತಿಂಡಿ ಹೋದ್ರೆ ಓಕೆ ತಪ್ಪು ತಪ್ಪು. ದೀಪ ಇಬ್ರು ಅಂತ ಬರ್ದಾಳ, ಅವ ದೀಪ ಅಂತ ಬರ್ದಾಳ. ತಪ್ಪು. ಹಾಕಿ ಕಾಟಕೋರಿ. ಇಲ್ಲ ಒಂದ್ ಸ್ವಲ್ಪ ಇದು ಇರ್ಬೇಕು ಕ್ವಶನ್ ಎಕ್ಸಾಕ್ಟ್ ಸೇಮ್ ಟು ಸೇಮ್. ಇಬ್ರು ಅಂದ್ರ ಕರೆಕ್ಟ್. ಈ ತರ ನಾ ಹಿಂಗ ಇಬ್ರು ಅಂದಿರ್ತೀವಿ, ಒಂದ್ ಸ್ವಲ್ಪ ಏನ್ರ ಹೆಚ್ಚು ಕಮ್ಮಿ ಇದ್ರೆ ಕ್ವಶನ್ ಹಿಡಿಬೇಕಂದ್ರೆ ಪ್ರೇಮು ಅಂತ ಬರ್ದಿರ್ತೀನಿ ನಾ. ಅಕ್ಕಿ ಪ್ರೇಮ್ ಅಂತ ಬರ್ದಿರ್ತಾಳ, ತಪ್ಪ ಅನ್ಬಾರ್ದು. ಹಂಗೆ ಹೇಳಕ್ಕೊಟ್ಟಿಲ್ಲ ನಾನು. ಈಗ ಇಬ್ರು ಪ್ರೇಮನಾಕ ಇದೈತಿಲ್ಲ, ಲೆಕ್ಕ ಐತಿಲ್ಲ. ಹಾ ರಾಂಗ್ ಹಾಕ್ದಿಪ್ಪ ಅದ್ರ ಮುಂದೆ. ನೀನು ರಾಂಗ್ ಹಾಕಿದೆ. ನೆಕ್ಸ್ಟ್ ಕ್ವಶನ್. ಏ ಸುಮ್ಮನೆ ಮಗನೇ. ಹಾ ಆರವ್ ಅಂದ್ರೆ ಯಾರಿಗೆ ಜಾಸ್ತಿ ಇಷ್ಟ? ಹಾ ಆರಾಮ್ ಅಂದ್ರೆ ಯಾರಿಗೆ ಜಾಸ್ತಿ ಇಷ್ಟ? ಓಕೆ ಹಾ ಇದು ರೈಟ್ ಐತಿ ಆನ್ಸರ್. ದೀಪ ನನಗಂತ ಬರ್ತಾಳ, ದೀಪ ಅಂತ ಬರ್ತಾಳ. ಹಾ ಈ ತರ ಅಂದಿದ್ ನಾನು. ಹಾ ಓಕೆ ನೆಕ್ಸ್ಟ್. ದೀಪಾ ಪ್ರೇಮು ಅಂತ ಬರೀ ನನಗೆ ನಿನಗೆ ಅಂತ ಬರೀ. ಹೌದಾ? ನೆಕ್ಸ್ಟ್ ಕ್ವೆಶ್ಚನ್. ಹಾ ಬೆಂಗಳೂರಿನಲ್ಲಿ ಇರಾಕ ಯಾರಿಗೆ ಜಾಸ್ತಿ ಇಷ್ಟ? ಬೆಂಗಳೂರಾಗಿರಕ್ಕೆ ಯಾರಿಗೆ ಜಾಸ್ತಿ ಇಷ್ಟ? ಮೇಡಮ್ ಅವರಿಗೂ ಇಲ್ಲ ಸಾರಿಗೂ? ಸರಿ ಹಾ ತಪ್ಪು ತಪ್ಪಂತಾರ. ಅದ್ರಾಗ ದೀಪ ಇಷ್ಟ ಅಂದ್ರೆ ಇಬ್ರಿಗೆ ಇಷ್ಟ ಅಂದ. ತಪ್ಪು. ಹಾ ನೆಕ್ಸ್ಟ್. ಹಾ ಆರವ್ ಕಕ್ಕ ಮಾಡಿದ್ರೆ ತೊಳೆಯಕ್ ಹಿಂಜರಿಯೋರು ಯಾರು? ಹಾ ಆರವ್ ಮಾಡಿದ್ನಂದ್ರ ಯಾರು ತೊಳ್ಯಾಕ ಒಲ್ಲೆ ಅಂತಾರ? ಅದೊಂದು ರೈಟ್ ಮಾಡಿದ್ ನಾವು. ಇದಂತೂ ಆಲ್ಮೋಸ್ಟ್ ನಮಗೂ ಗೊತ್ತಿರುವಂಥದ್ದೇ, ಇಲ್ಲಿನೂ ಗೊತ್ತಿರುವಂಥದ್ದೇ. ಓಕೆ ಅಂದ್ರೆ ಆಡಿಯನ್ಸ್ ಮುಂದೆ ಒಂದು ನಿಮ್ಗೆ ಬೇರೆ ಬರ್ತೀನಿ ಅನ್ಕೊಂಡಿವಿ ನಾವು, ಪರ್ಸ್ಪೆಕ್ಟಿವ್. ಹಾಂ ನೆಕ್ಸ್ಟ್ ಕ್ವಶನ್. ಹಾಂ ಯಾರಿಗೆ ಜಾಸ್ತಿ ಸಿಟ್ಟು? ಯಾರಿಗೆ ಜಾಸ್ತಿ ಸಿಟ್ಟು? ಸಿಟ್ಟು ಯಾರಿಗೆ ಜಾಸ್ತಿ? ಹಾಂ ಹಾಂ ರೈಟ್ ಕರೆಕ್ಟ್. ದೀಪಾಗ ಜಾಸ್ತಿ ಸಿಟ್ಟು ಅಂತ. ಜಗಳ ಆದಾಗ ಯಾರು ಸಂಭಾಳಿಸ್ಕೊಂಡು ಹೋಗ್ತಾರೆ? ಜಗಳ ಆದಾಗ ಯಾರು ಸಂಭಾಳಿಸ್ಕೊಂಡು ಹೋಗ್ತಾರೆ? ಹೋಲ್ ಬಿಡು ಇರ್ಲಿ ಬಿಡು ಅನ್ಕೋತ. ಬಾಳಿನ ಏನದು ತೇರನ್ನು ಯಾರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ? ರಾಂಗ್. ಟಿಕ್ ಯಾಕೆ ಹಾಕ್ಬರ್ತೀರಿ? ಅವ ಇಬ್ರು ಬರ್ದಾನ, ಪ್ರೇಮ ಬರ್ದ. ನಾ ಫಸ್ಟ್ ಪ್ರೇಮನೇ ಬರಾಕತ್ತಿದ್ದೆ. ನಿನ್ ಕ್ವಶನ್ ಇಬ್ರು ಇದು ಹೆಂಗ್ ಕೇಳಿದ್ವಿ, ಜಗಳ ಯಾರು ಸಂಭಾಳ್ಸ್ಕೊಂಡು ಹೋಗ್ತಾರ ಅಂತ ಕೇಳಿದ್ವಿ. ಫಸ್ಟ್ ಯಾರು ಸಮಾಧಾನ ಮಾಡ್ತಾರ ಅಂತ ಕೇಳಿದ್ರೆ ನನ್ನ ಹೆಸರು ಬರ್ತೀನಿ. ಹಾ ಸಂಭಾಳಿಸ್ಕೊಂಡು ಹೋಗೋದು. ಸಂಭಾಳ್ಸ್ಕೊಂಡು ಹೋಗ್ತೀವಿ ಅದಕ್ಕೆ ಇಬ್ರು. ನೀನ್ ತಪ್ಪು, ಅದು ಏನು ಮಾಡೋಣ ನಾವೇ? ಹಾಂ ರಾಂಗ್ ಹಾಕಿದ್ರೆ ಅದು ಮುಂದೆ. ದೀಪ ರಾಂಗ್ ಹಾಕಿದ? ಹಾಂ ಎಸ್ ನೆಕ್ಸ್ಟ್. ಪ್ರೇಮು ಎಷ್ಟು ಸರಿ ಹೊಡೆದಾನ?
ಏನ್ ಹುಡುಗನ ಜಗಳ ಆದಾಗ ಏನಾರು ಹೊಡಿದು ಗಿಡಿದು ಈಗ ಏನು ಒಮ್ಮರು ಬರೀ ಬಾತಿದ್ರೆ ದಾರು ಅಂತ ಅದಕ್ಕೆ. ಓಕೆ, ಇಷ್ಟು ಸಲ ಹೊಡೆದಾನ, ಇಷ್ಟು ಸಲ ಹೊಡೆದಾನಂತ ಐತಲ್ಲಿ. ಇನ್ನ ಬರೆಯಾಕುತ್ತಾರ ಸರ್, ಭಾಳ ಉದ್ದ ಬರೆಯೋದು. ಎಷ್ಟು ಕೋಟಿ ಸಲ ಹೊಡೆದಾನ, ಹಂಗೆ ಜೀರೋ ಹಾಕುತ್ತಾರ ನೋಡಿ ಮುಂದೆ. ಒಂದು ಬರೋದು 0 ಹೊಡ್ಯಾಕುತ್ಬಿಟ್ಟ. ಹೊಡಿದು ಇಲ್ಲ, ಒಮ್ಮೆ ಹೊಡೆದಿಲ್ಲ ಜೀವನದಾಗ, ಹೊಡಿದು ಇಲ್ಲ ಅಂತ. ಓಕೆ, ದ್ಯಾಟ್ಸ್ ಗುಡ್ ಕ್ಯಾರೆಕ್ಟರ್. ರೈಟ್ ಆನ್ಸರ್. ಹಾಂ, ಎರಡು ರೈಟ್ ಹಾಕ್ರಿ. ಹಾಂ, ನೆಕ್ಸ್ಟ್ ಕೇಳಿ. ಹ್ಞೂ, ಕಾರ್ ಬೇಕು ಅಂತ ಹಠ ಮಾಡಿದ್ ಯಾರು? ಅದು ಅಡ್ವಾನ್ಸ್ ರೈಟ್ ಹಾಕೋತಾರೆ. ನಮಗಂತೂ ಆಲ್ಮೋಸ್ಟ್ ಗೊತ್ತಿದ್ದೈತಿ, ನಿಮಗೆ ಗೊತ್ತಾಗಲಿ ಅಂತೇಳಿ. ಒಬ್ಬೊಬ್ರು ತಪ್ಪರ್ಥ ಮಾಡ್ಕೊಂಡಿರ್ತಾರೆ, ಕ್ಲಾರಿಟಿ ಗೊತ್ತಾಗಲಿ. ಓಕೆ, ನಂಬರ್ 9. ನಂಬರ್ ಗಿಂಬರ್ ಹಾಕೊಂಡಿಲ್ಲ, ಕ್ವಶನ್ ಲಾಸ್ಟ್ ಐತೆ ನೋಡ್ರಿ, ಇದೆ. ಓಕೆ, ಸರಿಗೆ ಭಾಳ ಇಷ್ಟ ಆಯಿತು ಕಾರಿಂದು, ಸೊ ಅವರೇ ತೊಗೊಂಡಾರ. ಓಕೆ, ಒಬ್ಬೊಬ್ರು ಅಂತಿರ್ತೀರಿ ದೀಪ ಹಠ ಮಾಡಿ ತೊಗೊಂಡ್ರಿ ಅಂತ. ಇಲ್ಲ, ನೆಕ್ಸ್ಟ್ ಕ್ವಶನ್. ಲವ್ ಮಾಡಾಗ ಯಾರು ಹಿಂದ್ ಬಿದ್ದಿದ್ದು? ಹಾಂ, ಲವ್ ಮಾಡು ಅಂತ ಯಾರು ಇದು ಬಿದ್ದಿದ್ದು? ಲವ್ ಮಾಡೋಣ ಒಟ್ಟು ಪ್ರಪೋಸ್ ಮಾಡಿದ್ದು, ಲವ್ ಮಾಡಿದ್ದು ಜಾಸ್ತಿ ಯಾರಿಗೆ ಇದು ಇತ್ತು? ಏನಂತಾರ ಗರ್ಜು ಆ ಥರ ಇರಲಿಲ್ಲ. ಒಟ್ಟು ಹಿಂದ್ ಬಿದ್ದಿದ್ದು. ಹಾಂ, ಎಸ್, ರೈಟ್ ಆನ್ಸರ್. ಇಬ್ರು ಪ್ರೇಮ ಅಂತಾನೆ ಬರ್ದಾರೆ. ಲವ್ ಮಾಡು ಅಂತ ಹಿಂದ್ ಬಿದ್ದಿದ್ದು ಪ್ರೇಮ ಅಂತ, ಬಟ್ ಹಿಂದ್ ಬಿದ್ದಿಲ್ಲ. ಅದ್ರ ಮೆಸೇಜ್ ಪ್ರಪೋಸ್ ಮಾಡಿದ್ದೆ. ಲವ್ ಮಾಡಂತ ಹಿಂದ ನೀ ಪ್ರಪೋಸ್ ಮಾಡಿದಿ, ನಾ ಪ್ರಪೋಸ್ ಮಾಡಿದ್ದೆ, ನೀವ್ ಒಪ್ಕೋಲಿಲ್ಲ. ಲವ್ ಮಾಡಂತ ಇದ್ಬಿದ್ ನಾನು, ಅದು ಕೇಳಾಕತ್ತಿದವ್ರ. ಹಂಗ ಹಿಂದ್ ಬಿದ್ದಿದ್ದ ಅಂದ್ರ ಈಗ ನೀ ಪ್ರಪೋಸ್ ಮಾಡಿದ್ ನೀ ಒಪ್ಕೊಂಡಿಲ್ಲ, ಅದು ಹಿಂದ್ ಬಿದ್ದು ಕಾಡಿಸ್ ಒಮ್ಮೆ ಒಪ್ಕೊಂಡಿಲ್ಲ. ಒಮ್ಮೆ ಒಪ್ಕೊಂಡಿಲ್ಲ. ಏನ್ ಮಾಡಿ, ಎಷ್ಟು ದಿವಸ ಟೈಮ್ ತಗೊಂಡು? ಎಷ್ಟೋ ದಿವಸ ಟೈಮ್ ತಗೊಂಡೆ ಅನ್ಸುತ್ತೆ. ಇರ್ಲಪ್ಪ, ಈಗ ಫಸ್ಟ್ ಒಬ್ಬರು ಕಾಂಟ್ಯಾಕ್ಟ್ ಮಾಡಕ್ ಪ್ರಯತ್ನ ಪಟ್ಟವ್ರು ಯಾರು? ಕಾಂಟ್ಯಾಕ್ಟ್ ಅಂತಲ್ಲನ, ಅವಾಗ ವಿಡಿಯೋ ಮಾಡ್ತಿದ್ನಲ್ಲ, ಅವಾಗ ಚಂದ ಸೂಪರ್ ಅನ್ಬಿಟ್ನ. ಹೇಳಿಲ್ಲ, ಎಲ್ಲ ವಿಡಿಯೋ ಕಟ್ ಮಾಡ್ಕೊತ ಬಂದೀನಿ, ಕೀಲಿ ಹೇಳ್ತಾವ. ಇದು ಯಾಕ ಎದಕ್ಕೆ? ಓಕೆ, ನೀ ಏನ್ ಲೇಪ, ನಮ್ದಿಲ್ಲ ಆಟ ನಡೆದೈತಿ, ನಿನ್ನೊಂದು ಬೇರೆ ಆಟ ನಡೆದೈತಲ್ಲ. ನೆಕ್ಸ್ಟ್ ಕ್ವೆಶ್ಚನ್. ಎರಡು ಕ್ವಶನ್ ಒಂದೇ ಅಕ್ಕವ್ ಒಳ್ಳ ಅದನ್ನೇ. ಕೇಳ. ಯಾರು ಫಸ್ಟ್ ಪ್ರಪೋಸ್ ಮಾಡಿದ್ದು? ಅದು ಬ್ಯಾಡ ಬಿಡು. ನೆಕ್ಸ್ಟ್. ನಮಗ್ ಹೆಣ್ ಪಾಪು ಆದ್ರೆ ಇಷ್ಟ, ಏನ್ ಗಂಡ್ ಪಾಪು ಆದ್ರೆ? ನಮಗೆ ಹೆಣ್ಣು ಪಾಪು ಆದ್ರೆ, ನಮಗೆ ಯಾವ ಪಾಪು ಆದ್ರೆ ಇವ್ರಿಗೆ ಇಷ್ಟ ಆಗುತ್ತ. ಯಾಕಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಪಾಪು ಇಷ್ಟ ಇರ್ತಾವ. ಈಗ ನಮಗೆ ಯಾವ ಪಾಪು ಆದ್ರೆ ಇಷ್ಟ ಅಂದ್ರೆ, ಈ ಪಾಪು ಆದ್ರೆ ಇವರಿಗೆ ಇಷ್ಟ. ಇಲ್ಲಿ ಸರ್ ಬರೀ ಆಗ್ತಾರ. ಫೋಕಸ್. ಓಕೆ, ಆನ್ಸರ್ ರೈಟ್, ಕರೆಕ್ಟ್ ಹೊಡಿ, ರೈಟ್ ಮಾಡಿ. ಹಾಂ, ಸುಂಟ. ನೆಕ್ಸ್ಟ್ ಕ್ವೆಶ್ಚನ್. ಹೆಣ್ ಪಾಪು ಬರ್ದಾರೆ. ಹಾಂ, ಹೆಣ್ಣು ಪಾಪು ಅಂತ ಬರ್ದಾರೆ ಗುರು. ಫೋಕಸ್ ಆಗೋದು. ಹಾಂ, ಸಂಸಾರದ ಜವಾಬ್ದಾರಿ ಯಾರಿಗೆ ಜಾಸ್ತಿ ಐತಿ? ಎಲ್ಲ ಥರದಿಂದ ಒಂದು ಶಂತಿನ ಮಾಡೋದ್ರಿಂದ ಹಿಡಿದು ಎಲ್ಲಾನು ಸೇರಿ ಸಂಸಾರ ಜವಾಬ್ದಾರಿ ಕೇಳಿದ್ದು. ಮತ್ತೆ ಆಮೇಲೆ ಬರೋದು ರಾಂಗ್ ಆದ್ಮೇಲೆ ಹಂಗಿತ್ತು ಹಿಂಗಿತ್ತು ಅನ್ನೋಣ. ಓಕೆ, ನೋಡ್ತೀರಿ ಇಬ್ರು ಒಬ್ರಿಗೊಬ್ರು ಕಣ್ಣು ಸುಟ್ಕೋತಾರೇನು? ಓಕೆ, ಇದು ರಾಂಗ್. ಇದು ಪ್ರೇಮ ಅಂತ ಬರ್ದಾನ, ಇದು ದೀಪ ಇಬ್ರು ಅಂತ ಬರ್ದಾನ. ರಾಂಗ್. ನೀ ಫಸ್ಟಿಗೆ ಹೇಳ್ಬೇಕಿತ್ತದ. ನಾ ಏನ್ ಹೇಳಾಕತ್ತೀನಿ ನನಗೆ? ಬರ್ತಿದ್ದೆ ಇಬ್ರು ಅಂತ. ಇವ ಫಸ್ಟ್ ಏನಂದ್ರ ಜವಾಬ್ದಾರಿ ಯಾರಿಗೆ ಜಾಸ್ತಿ? ಹಾ, ನಾ ಮತ್ತೆ ಅಂತ ಬರ್ದೆ. ಆಮೇಲೆ ಇವ ಸಂತಿ ತರದ್ರಿಂದ ಹಿಡಿದು ಗೊತ್ತಾತ್ ನನಗೆ ದೀಪ ಇಬ್ರು ಬರ್ತಾಳ. ನಾ ಹೇಳಿ ನಿನಗೆ ಫಸ್ಟ್ ಹಿಂಗೆ ಉಲ್ಟಾ ಹೊಡಿತಿರ್ ನೋಡ್ ಅಂತೇಳಿ ಅಂದೇ ಬಿಟ್ಟು ನಾವು ಕ್ವಶನ್ ಕೇಳ. ರಾಂಗ್ ಹಾಕೋರಿ, ರಾಂಗ್ ಹಾಕೋರಿ ಮೊದಲ ಅದ್ರ ರಾಂಗ್ ಹಾಕೋರಿಪ್ಪ. ನೆಕ್ಸ್ಟ್ ಸುನಿತಾ ಬಾಯಿ. ಇನ್ನ ಮೂರ್ ಕ್ವಶನ್ ಕೇಳ್ಬಿಡಿ. ಎಲ್ಲ ಅದು ಅದಾವು. ಇಷ್ಟೇ.
ಕ್ವಶನ್ಸ್ ನಮ್ಮ ಕಡೆಯಿಂದ ಸಾಕ್ಬಿಡು 13ಕ್ಕೆ 12ಕ್ಕೆ ಡೌಟ್ಸ್ ಇದ್ದು ಒಂದು 12 ಕ್ವಶನ್ ಕೇಳಿವಿ. 12ರೊಳಗೆ ಎಷ್ಟು ರಾಂಗ್ ಆಗ್ಯಾವ, ಎಷ್ಟು ರೈಟ್ ಆಗ್ಯಾವ? 12ರೊಳಗೆ 10 ಕರೆಕ್ಟ್ ಹೇಳಿದ್ವಿ ನಾವು. 10 ಕರೆಕ್ಟ್ ಹೇಳಿ 3 ರಾಂಗ್ 3 ರಾಂಗ್ ಆಗ್ಯಾವು. 9 ಕರೆಕ್ಟ್ ಹೇಳ್ಯಾರ, 3 ರಾಂಗ್ ಆಗ್ಯಾವ. ಸೊ ನಮ್ದ್ರೊಳಗೆ ಈಗ ಇವ್ರು ನಮಗೆ ಕೇಳ್ತಾರಂತ, ನಾವು ಅವ್ರ ಕಾಲು ಎಳ್ದೀವಿ ಅಂದ್ರೆ ಅವ್ರು ನಮ್ಮ ಕಾಲು ಎಳಿಲಾದ್ರು ಬಿಡಂಗಿಲ್ಲ. ಬರೀ ನಾವು ನಮ್ಮದ್ರೊಳಗೆ ಒಂದು ಟೆಸ್ಟ್ ಅನ್ಕೋತೀನಿ ನಾನು, ಎಷ್ಟು ಅರ್ಥ ಮಾಡ್ಕೊಂಡ್ವಿ ಅಂತೇಳಿ, ಇದೊಂಥರ ಇರ್ಬೇಕಂತ. ಈಗ ಪ್ರೇಮು ದೀಪ ನಮಗೆ ಕೇಳ್ತಾರೆ, ನಾವು ಆನ್ಸರ್ ಮಾಡ್ತೀವಿ. ಈಗ ನಾವು ಇವರು ಬರ್ಕೊಂಬಂದ್ ಕೇಳ್ಯಾರ. ನಾವು ಇಲ್ಲೇ ಸ್ಪಾಟ್ ಮೇಲೆ ಯೋಚನೆ ಮಾಡಿ ಕೇಳ್ತೀವಿ. ಒಂದೊಂದು ನಿಮಿಷ ಟೈಮ್ ತಗೊಳ್ಳೋದು, ಇಬ್ರು ಡಿಸ್ಕಸ್ ಮಾಡೋದು, ಕೇಳೋದು. ನಿಮ್ಮ ಮೊದಲನೇ ಪ್ರಶ್ನೆ ಹೀಗಿತ್ತು. ಈ ದೀಪ ಇವ್ರಿಬ್ರು ನೋಡ್ತೀರಾ? ಕಣ್ಣು ಪಣ್ಣು ಹಿಂಗೆ ಮಾಡಿ ಗಿಡ್ಯಾರ, ನಾನೇ ನೀನೇ ಅಂತ. ಸುನಿತಾ ಅಕ್ಕನ ಫೇವ್ರೇಟ್ ತಡಿ ಸುನಿತಾ ಅಕ್ಕನ ಫೇವ್ರೇಟ್ ಫುಡ್ ಯಾವ್ದಂತ ನೀ ಬರಿಬೇಕು, ಆ ಅಣ್ಣನ ಫೇವ್ರೇಟ್ ಫುಡ್ ಯಾವ್ದಂತ ನೀ ಬರಿಬೇಕು. ಮತ್ತೇನು ಮಾರಿ ನೋಡ್ತೀಯ ಅಲ್ಲಿ? ನೋಡು ಈಗ ಕ್ವಶನ್ ಒಂದೇ, ನಿಮ್ಮ ಹಸ್ಬೆಂಡ್ ಫೇವ್ರೇಟ್ ಫುಡ್, ನಿಮ್ಮ ವೈಫ್ ಫೇವ್ರೇಟ್ ಫುಡ್ ಟೋಟಲ್. ಇಬ್ರು ಒಂದೇ ಬರಿಬೇಕು. ಫಸ್ಟ್ ಒಬ್ರಿಗೆ ಕೇಳಮ್ಮ, ಅಕ್ಕಂದೇ ಬರಿ ಅಂದಾನೆ. ಇಲ್ಲ, ಇವ ಹೇಳ್ತಾನಲ್ಲ, ಹೌದು ನಂದು ಇದೇ ಫುಡ್ ಫೇವ್ರೇಟ್ ಅಂತ ಇವ ಹೇಳ್ತಾನ. ಯಾಕ ನಿಯತ್ತಾಗಿ ಆಡ್ಬೇಕು. ಆಯ್ತಾ? ತಡಿ ಒಂದೇ ಹೇಳ. ತಡಿ ನಾ ಕೇಳ್ತೀನಿ. ಯಾರು ಬೇಡ ಹೇಳ್ತಾನ. ನಿನ್ನ ಫೇವ್ರೇಟ್ ಫುಡ್ ಯಾವುದು? ಬರೀ ಇಬ್ರು ಹಂಗೆ ಹೇಳಂಗಿಲ್ಲ. ವೆಜ್ ಒಳಗ ನಾನ್ ವೆಜ್ ಒಳಗ ಏನು ಬಟರ್ ಚಿಕನ್ ಅಂತ ಎಲ್ಲ ಹೇಳ್ಕೊಡ್ತೀವಿ ನೋಡ. ಬಾರಿ ಬಾ. ಇಷ್ಟು ದಿನ ನೀವು ಮಾತಾಡ್ಕೊಂಡೇ ಇಲ್ಲ ನನಗೆ ಇದು ಇಷ್ಟ ಅದು ಇಷ್ಟ, ಮತ್ತ ಅವೇ ಹೇಳ್ರಿ, ಅವೇ ಬರೀರಿ, ಭಾಳ ಬರೀರಿ. ಅದ್ರೊಳಗೆ ಒಂದು ಫೇವ್ರೇಟ್ ಫುಡ್ ಅಂದ್ರೆ ಇಂಥದ್ದು ಇವನಿಗೆ ಇಷ್ಟ ಅಂತ ಇವ ಬರೀತಾನ. ಈಗ ಮುಖ ನೋಡ್ಕೊಳಕತ್ತಾರ. ವೆಜ್ ನಾನ್ ವೆಜ್ ಹೇಳ್ತೀವಿ, ರೊಟ್ಟಿ ಒಳಗೆ ಹೇಳ್ತೀವಿ, ತರಕಾರಿ ಒಳಗ ಪಲ್ಯ ಒಳಗ ಹೇಳ್ತೀವಿ, ತಾಳಸಿದ್ದ ಏನ್ ಕುದಿಸಿದ್ದ ಹೇಳ್ತೀವಿ. ಬರ್ದ ತಂಬ. ಆಯ್ತು ಬರ್ದಾರ, ಇವ ಬರ್ದಿದ್ದು. ಅವಲಕ್ಕಿ ಅಂತ, ಅವಲಕ್ಕಿ ಸೀ ಫುಡ್ಸ್ ಅಂತ ಅವ ಮೀನದ ಊಟ ಇಷ್ಟ ಅಂತ ಅವ ಬರ್ತಾನೆ. ಈ ಒಂದು ಫಸ್ಟ್ ರಾಂಗ್ ಹಾಕೋರಿ. ನೆಕ್ಸ್ಟ್ ಇಂಥವೇ ಕೇಳ್ಕೊತಕ್ಕಿ ನಿಮಗೆ. ಬೇಡ ಇವನ್ ಕೇಳಮ್ಮ, ಅಕ್ಕಂದ್ ಬೇಡ, ಇವನ್ ಹೇಳ್ಬಿಡ್ತಾನೆ. ನಿನ್ನ ಫೇವ್ರೇಟ್ ಕಲರ್ ಯಾವುದು? ಇಲ್ಲ ರಾತ್ ನೋಡು. ಬರ್ದ್ರೆ ಇಲ್ಲ ಹೇಳ್ಬಿಡ್ದೀಪ, ಅಲ್ಲಿ ಯಾವ್ದೈತೆ ಹೇಳ್ಬಿಡು, ನಾ ಇಲ್ಲಿ ನೋಡ್ತೀನಿ. ನೀ ಅಲ್ಲಿ ನೋಡು, ನಾ ಇಲ್ಲಿ ನೋಡ್ತೀನಿ. ಆಲ್ಮೋಸ್ಟ್ ರೈಟ್ ಆಗಿರ್ಬೋದು. ಬ್ಲ್ಯಾಕ್ ಆ್ಯಂಡ್ ಬ್ಲೂ. ಓಕೆ, ಇದಕ್ಕೆ ಅರ್ಧ ಮಾರ್ಕ್ಸ್ ಇರ್ತದೆ. ಆಯ್ತು, ಓಕೆ ಬ್ಲೂ. ನಾವು ಈ ಥರ ಕೊಟ್ಟಿವಿ ಇಬ್ರು ಅಂದಾಗ. ಈ ಸದ್ ನಾನು ದೀಪ ಬರ್ತೀವಿ ಅದ್ರಾಗ. ಬ್ಲೂ ಬ್ಲ್ಯಾಕ್ 2 ಬಂದಾವ, ಅದ್ರಾಗ ದೀಪ ಪ್ರೇಮು 2 ಬರ್ತಾರ. ನಾವಿಬ್ರು ಅಂತ 2 ಕ್ವಶನ್ ರಾಂಗ್ ಆಗಿವೆ. ಸದ್ ಹಂಗೆ. ಈಗ ಈಗ 2 ಅಲ್ಲ, ಈಗ 2 ಬರ್ದಿರಿ ಇಲ್ಲ ಕಲರ್. ಅವ ಒಂದೇ ಇಷ್ಟ ಅಂತಾನ. ಬಾ. ಎಲ್ಲಿ ತಗೊಂಡಿ ಬ್ಲ್ಯಾಕ್? ಆಯ್ತು, ರೈಟ್. ನೆಕ್ಸ್ಟ್ ಕ್ವಶನ್. ನಮ್ಮ ಫ್ಯಾಮಿಲಿ ಒಳಗೆ ಒಬ್ರೇ ಒಬ್ರು ಫೇವರೇಟ್ ಅಂದ್ರೆ ಅದು ಯಾರು ಅಂತ ಬರಿಬೇಕು ಇಬ್ರು. ತಳಗ್ ನೋಡು. ನಮ್ಮ ಫ್ಯಾಮಿಲಿ 6 ಜನದೊಳಗ ಈ ಅಕ್ಕ ಯಾರಿಷ್ಟ? ಒಬ್ರು. ಅದನ್ನ ಬರಿ. ಬರ್ದೆ? ಆರಾಮ ಬರ್ತಾರೆ ಇವರು. ಪ್ರೇಮು ಇಲ್ಲೇನೈತಿ? ಸಾಯಿಯ ರಾಂಗ್. ಪ್ರೇಮು ಅಂತ ಬರ್ದ ನಾವು. ರಾಂಗ್ ಹಾಕ್ರಿ.
ನೀ ಅಷ್ಟು ಸಿಂಪಲ್ ಐತಿ ಕ್ವಶನ್ ಆಯ್ತು ನೆಕ್ಸ್ಟ್ ಕ್ವಶನ್ ದೀಪ ನೆಕ್ಸ್ಟ್ ರೆಡಿಯಾ ರಾಂಗ್ ಆಯ್ತು. ಹ್ಞೂ ಮತ್ತೆ ರಾಂಗ್ ಆಯ್ತು ಅಂತ ಕ್ವಶನ್ ಇಬ್ಬರೊಳಗ ಜಗಳ ಫಸ್ಟ್ ಸ್ಟಾರ್ಟ್ ಆಗೋದು ಯಾರಿಂದ ಬರ್ಯಾ ತೋರ್ಸು ಸುನೀತಾ ಅಂತ ಬರ್ತಾನ ಸಾಯಿ ಅಂತ ಬರ. ಸಾಯಿ ಅಂತ ಬರ್ತಾನ ರಾಂಗ್ ನೀನೇ ಸ್ಟಾರ್ಟ್ ಮಾಡ್ತೀನಿ ಜಗಳ ಬರೀ ಜಗಳ ಸ್ಟಾರ್ಟ್ ಮಾಡು ಫಸ್ಟ್. ಯಾವಾಗ ಸ್ಟಾರ್ಟ್ ಆಗ್ತಾವ ಅದನ್ನ ಹೇಳ. ರಾಂಗ್ ಏ ಅಲ್ಲಿ ಫೋನ್ ಮಾಡೋ ಕ್ವಶನ್ ಕೇಳಾಕ ಬರಿಬೇಡಿದ್ದೆ ಇದ್ದಂಗ ಬರೀ. ಇದನ್ನ ಕಟ್ ಮಾಡ್ಬಾರ್ದ ಇದನ್ನ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಕೇಳ್ತೆ ಕೇಳ ಅಕ್ಕಾಗ ಇದು ಕಲ್ಸಾಕ್ತಿದ್ರಲ್ಲ ನಡ್ಬರ್ಕ್ ಸಾಲಿ ಆ ಕಡೆ ನೋಡ್ರಿ ಇಲ್ಲ ಇಲ್ಲ ಹಾ ಯಾರು ಇಲ್ಲ ಮದ್ವೆಗಿನ ಸಾಲಿ ಕಲ್ಸಾಕ್ತಿದ್ರಲ್ಲ ಹಾ ಅಕ್ಕಾಗ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ರಿ ಹ್ಮ್ ಸಾಲಿ ಕಲ್ಸಿ ಏನ್ ಮಾಡ್ಬೇಕ ಆಸೆ ಇತ್ತು ಅಂತ ಅನ್ಕೊಂಡಿದ್ರಿ ಆಸೆ ಇತ್ತು ಮಾಡ್ಬೇಕಂತ ಸಾಲಿ ಕಲಿಸಿ ಏನ್ ಮಾಡ್ಬೇಕಂತ ಆಸೆ ಇತ್ತು ಮದುವೆಗಿನ ಸಾಲಿ ಕಲ್ಸಾಕತ್ತಿದ್ರಿ ಅದಕ್ಕೆ ನೀ ಕಲಿ ನಾ ಇದು ಮಾಡು ನಾ ಕಲಿತೀನಿ ಇದು ಮಾಡ್ತೀನಿ ಅಂತ ನಾ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದೆ ಮುಂದೆಲ್ಲ ಇವ್ರು ನೀವು ಎಲ್ಲ ಇಬ್ರು ಈಗ ನೀ ಏನ್ ಮಾಡ್ಬೇಕಂತ ಅನ್ಕೊಂಡಿರ್ತೀವಿ ನೀ ಹೇಳಿರ್ತಿಲ್ಲಕ್ಕ ಸಾಲಿ ಕಲ್ಸಿದ ಪರ್ಪಸ್ ಏನಿತ್ತು? ಹಾ ವಾಪಸ್ ಏನ್ ಪರ್ಪಸ್ ಇತ್ತು? ಯಾರು ಮಾಡಿದ್ ಪ್ರಪೋಸ್ ಏನದು ಎಕ್ಸಾಮ್ ಕಟ್ಟಿ ಜಾಬ್ ಸೇರ್ಬೇಕು ಜಾಬ್ ಗೌರ್ಮೆಂಟ್ ಜಾಬ್ ಹಂಗಿಲ್ಲ ಏನ್ ಅದಕ್ಕೆ ಏನ್ರ ಬೇಕಿಲ್ಲ ಅರ್ಥ ನಾವು ಕೇಳಿದ್ದೇನು ಏನ್ ಕಲ್ಸಾಕತ್ತಿದ್ರಿ ಎದಕ್ ಕಲ್ಸಾಕತ್ತಿದ್ರಿ ಅಂದ್ರ ಕಲಿಸಿ ನಾನ್ ಪೊಲೀಸ್ ಮಾಡ್ಬೇಕಂತಿತ್ತು ನನ್ ಡಾಕ್ಟರ್ ಆ ತರ ಕೇಳಿದ್ ನಾವು ಹಂಗಿದ್ದಿಲ್ಲ ಇಬ್ರು. ಕ್ವಶನ್ ತೆಗಿರ ಇಬ್ರು ಜಾಬ್ ಅಂತ ಮಾಡಿವಲ್ಲ ಜಾಬ್ ಅಂತ ಮಾಡ್ರಿ ಪರ್ಮನೆಂಟ್ ಇಂತ ಕಲಿಬೇಕಂತಿಲ್ಲ. ತಡಿ ಜಾಬ್ ಒಳಗೂ ಅದಾವ್ ಗೌರ್ಮೆಂಟ್ ಜಾಬ್ ಪ್ರೈವೇಟ್ ಜಾಬ್ ಅದನ್ನ ಹೇಳ್ಬೇಕಿತ್ತು ನೀನು ಅದೇ ಗೌರ್ಮೆಂಟ್ ಜಾಬ್ ಯಾರು ಅಲ್ಲಿ ಬಂದಿಲ್ಲಲ್ಲ ಗೌರ್ಮೆಂಟ್ ಜಾಬ್ ಅಂತ ಜಾಬ್ ಅದು ಜಾಬ್ ಅಂದ್ರೆ ಜಾಬ್ ಅಂತ ಬರಿಬೇಕಿತ್ತು ಪ್ರೈವೇಟ್ ತಡಿ ತಡಿ ಏನಂತ ಜಾಬ್ ಅಂದ್ರೆ ಜಾಬೇ ಅನ ಮತ್ ಗೌರ್ಮೆಂಟ್ ಅಂತ ಅದಕ್ಕೆ ಬರ್ತ ಮುಂದೆ ಗೌರ್ಮೆಂಟ್ ಜಾಬ್ ಅಂದ್ರೆ ಒಂದ್ ಜಾಬ್. ಸರಿ ಗೌರ್ಮೆಂಟ್ ಜಾಬ್ ಮಾಡೋರು ಅಟ್ಟೆ ಜಾಬ್ ಅನ ಅದು ಮತ್ ಸಾಲಿ ಪ್ರೈವೇಟ್ ಇದು ಮಾಡಕ್ ಅಷ್ಟು ಖರ್ಚು ಮಾಡಕ್ಕೆ ಸಾಲಿ ಹಚ್ತಾರನ. ಮತ್ ಇವ್ ಇಂಜಿನಿಯರ್ಗಳೆಲ್ಲ ಗೌರ್ಮೆಂಟ್ ಜಾಬ್ ಅನ ನಮ್ ಕಡೆ ಉತ್ತರ ಕರ್ನಾಟಕ ಗೊತ್ತಲ್ಲ ಗೌರ್ಮೆಂಟ್ ಜಾಬ್ ಅಂತ ಇದು ಮಾಡ್ತಾರ. ಹಂಗಿಲ್ಲ ಆಯ್ತು ಜಾಬ್ ಅಂದ್ರ ಕೋಟಿ ಗಟ್ಲೆ ಪ್ರೈವೇಟ್ ಒಳಗೂ ಕೋಟಿ ಗಟ್ಲೆ ಜಾಬ್ ಗಳಿಸ್ತಾರ ಪ್ರೈವೇಟ್ ಅಂತಿದ್ದಿಲ್ಲ ಗೌರ್ಮೆಂಟ್ ಆಗ್ಬೇಕಂತ ಅದನ್ನ ಬರಿಬೇಕಿತ್ತು ಜಾಬ್ ಮಾಡ್ಬೇಕಂದ್ರೆ ಈ ಸಾತ್ ನಾನು ಒಂದು ಕಲ್ತ್ ಇಂಜಿನಿಯರ್ ಆಗಿ ಜಾಬ್ ಮಾಡ್ಬೇಕಂದ್ರೆ ತೃಪ್ತಿ ಐತೆ ಇದ್ರ ಬ್ರೋ. ನಾವು ಈ question ಒಳಗೆ ನಮ್ಗ್ ತೃಪ್ತಿ ಐತೆ bro. ಅದು ಹೆಂಗ್ ರಾಂಗ್ ಏನ್ ರಾಂಗ್ ಹಾಕಿದ್ರು, ರಾಂಗ್ ಹಾಕಿದ್ರು. ರಾಂಗ್ ಹಾಕಿ ನಮ್ಗ್ ತೃಪ್ತಿ ಐತೆ. ನಿಮಗ್ ತೃಪ್ತಿ ಇರ್ಲಿ ಇಲ್ಲಿ ಮಾರ್ಕ್ಸ್ ಎಷ್ಟು ಸಿಗ್ತಾವ ಅದು ನಮಗ್ ತೃಪ್ತಿ ಐತಿ ನೆಕ್ಸ್ಟ್ ಕ್ವಶನ್ ದೀಪ ಇಷ್ಟು ದಿನ ನೀವು ವಿಡಿಯೋಸ್ ಮಾಡಿರಲ್ಲ ರೀಲ್ಸ್ ಅದ್ರೊಳಗೆ ನಿಮ್ ಇಬ್ಬರು ಫೇವ್ರೇಟ್ ರೀಲ್ಸ್ ಯಾವ ಇಷ್ಟು ರೀಲ್ಸ್ ಒಳಗೆ ನಿಮ್ ಇಬ್ಬರದು ಫೇವ್ರೇಟ್ ಯಾವ್ದು ಎಷ್ಟೊಂದು ಮಾಡಿಲ್ಲ ಅದ್ರೊಳಗೆ. ಅಲ್ಲ ನಿಮ್ ಫೇವ್ರೇಟ್ ಯಾವ್ದು ಎಷ್ಟೊಂದು ಮಾಡ್ರಿ ನಿಮಗ್ ಬಾಳ ಇಷ್ಟ ಆಗಿದ್ ರೀಲ್ ಯಾವ್ದು ಅಂತ ಕೇಳಕತ್ತೀನಿ ಒಂದೇ ಇಲ್ಲ ಅಕ್ಕ ನಾನು ಇಂತ ಕೇಳೋಣ ಒಂದೇ ಇಲ್ಲ ಭಾಳ ಅದಾವ ಎಲ್ಲ ಬರಿಬೇಕಾಗುತ್ತೆ. ಎಲ್ಲ ಫೇವ್ರೇಟ್ ನಮ್ಮ ಆಲ್ಮೋಸ್ಟ್ 90% ಎಲ್ಲ ಫೇವ್ರೇಟ್. ಅದನ್ನ ಬರ್ದ್ ಬಿಟ್ರೆ ಹಾಕಿತ್ತಲ್ಲ ಎಲ್ಲಾ ಫೇವ್ರೇಟ್ ಅಂತ ನೀನು ಬರಿಬೇಕು ಎಲ್ಲಾ ಫೇವ್ರೇಟ್ ಅಂತ ಅಕ್ಕನ ಬರಿಬೇಕು ಆಮೇಲೆ ಅದಕ್ಕೆ ಅನ್ಬೇಕು ನೋಡಿ ನೀವು ಯಾಕ? ನಾವೇನ್ ಕೇಳಿವಿ ಯಾವ್ದು ಅಂತ ಕೇಳಿವಿ ಎಲ್ಲ ಯಾವ್ದು ಅಂತ ಕೇಳಿಲ್ಲ ಈಗ ನೀವ್ ಇಬ್ರು ಕ್ವಶನ್ ಆನ್ಸರ್ ಸೇಮ್ ಇರ್ಬೇಕಿಲ್ಲ ಹೆಂಗ ಎಲ್ಲ ಫೇವರೇಟ್ಸ್ ಇರ್ತಾವ ಹುಡ್ಸಿದ ಮಕ್ಕಳೊಳಗ ಯಾವ ಮಗು ಫೇವ್ರೇಟ್ ಅಂತ ಹೆಂಗ ಅನ್ನಕ್ ಬರ್ತೈತಿ ಎಲ್ಲ ನಮ್ಮಿಂದಾನೆ ಕ್ರಿಯೇಟ್ ಆಗಿರ್ತಾವ. ಆಯ್ತಾ ಅಂತ ಯಾರಿಗೆ ಆಸೆ ಐತಿ ಯಾರಿಗ ಆಸೆ ಐತಿ ಫುಲ್ ಕೇಳ ಹೇಳಲಿ. ನಾನು ಕೇಳ್ತೀನಿ ನೀವು ಆ ಕಡೆ ನೋಡ್ಕೊಂಡ್ ಬರೀರಿ ನೀವು ಬರೀರಿ ನಾ ಕೇಳ್ತೀನಿ ಕ್ವಶನ್ ಏನಂದ್ರೆ ಇದು ಯಾರಿಗೆ ಫಾಸ್ಟ್ ಗ್ರೋ ಆಗಿ ಜಲ್ದಿ ಮನಿ ತಗೊಂಡು ಕಾರು ಆ ಥರ ಜಲ್ದಿ ಬೆಳಿಬೇಕನ್ನೋ ಆಸೆ ಯಾರಿಗೈತಿ ಇಬ್ಬರು ಅಡ್ವಾನ್ಸ್ ರೈಟ್ ಹಾಕ್ಬಿಡ್ತು ನಾವು. ಏನಂತ ಇದ್ದೀಪ ಅಲ್ಲಿ ಬೋತ್ ಇಬ್ರಿಗೂ ಐತಿ ಹಾಕ್ ಅಡ್ವಾನ್ಸ್ ರೈಟ್ ಸುನೀತಾಗ ಹಾಕ್ ಅಡ್ವಾನ್ಸ್ ರೈಟ್ ಕಾಟ್ ಹಾಕದನ್ ಅಡ್ವಾನ್ಸ್ ರೈಟ್ ಅಂತ ಇನ್ನೇನ್ ತಿರ್ತಿಲ್ಲ ಮೊದಲ್ ರೈಟ್ ಹಾಕ್ ಮೊದಲ್ ಕಾಟ್ ಹಾಕ ನೀವು ಆಮೇಲೆ ಜಗಳ ಆಡ್ತೀರಿ. ಮನಿ ಇರ್ಬೇಕಂತೀವಿ ಅಂತೀವಿ. ನಿನಗಿಲ್ಲ ನನ್ಕಿಂತ ಜಾಸ್ತಿ ನಿನಗೈತಿಲ್ಲ ಈಗ ಇವರು ಇಲ್ಲಿ ಡಿಸ್ಕಸ್ ಮಾಡ್ತಾರ ಅರ್ಥ ಆಗಲ್ಲ ನಿನಗ ಫೋರ್ಸ್ ಮಾಡಿದಾರ ಇಲ್ಲಿ ಸುಮ್ ಕೂತಿದ್ರ ಮನಿ ಸಿಗವಲ್ದು ಅಂತೇಳಿ ಇವನಿಗೆ ಹಿಂಗ್ಯಾಕೆ ಮಾಡಕತ್ತಾನ ನೀವು ಅನ್ನಕತ್ತಾನ ಏನಿನ ಹುಚ್ಚಿ. ನೆಕ್ಸ್ಟ್ ಕ್ವಶನ್ ಕರೆಕ್ಟ್ ಅಲ್ರಿ? ನೆಕ್ಸ್ಟ್ ಕ್ವಶನ್ ಈಸ್
ಹೊರಗಡೆ ಊಟಕ್ಕೆ ಹೋಗಕ್ಕೆ ಯಾರಿಗೆ ಇಷ್ಟ ಇಬ್ರು? ಇದ್ದಿದ್ದು ಬರೀ ಯಾಕೆ ಸುಮ್ತಾನೆ? ಹಾಂ ಅದು ನಿನ್ ಜವಾಬ್ದಾರಿ ಐತೆ ಮಾಡಿದ್ವಾ? ಆಯ್ತಾ? ಹಾಂ ಹಾಂ ಓಕೆ ರೈಟ್ ರೈಟ್ ಹಾಕೋ. ಸುನೀತಾಗ ಇಷ್ಟ ಹೊರಗೆ ಹೋಗಕ್ಕೆ ತಿನ್ನಾಕ. ನೋಡ್ಕೋಬೇಡ್ರ. ನೆಕ್ಸ್ಟ್ ಕ್ವಶನ್. ಯಾವ ಪಾಪ್ ಹೋದ್ರೆ ನಿಮ್ಗೆ ಇಷ್ಟ? ಇದು ಕ್ವಶನ್ ಕೇಳಿದ್ರೆ ಅಷ್ಟು ರಾಂಗ್ ಮಾಡಿಸ್ಬೋದು. ನಾನು ಯಾವುದು ತೋರ್ಸ. ಹಾಂ ತೋರ್ಸಕ್ಕ ಫಸ್ಟ್ ಇಲ್ಲಿ ತೋರಿಸ್ರಿ. ಇಲ್ಲ ಹೇಳಂಗಿಲ್ಲ. ಹಾಂ ಇಲ್ಲಿ ಹೆಣ್ಣು ಅಂತ ಬರ್ದಾಳ, ಇಲ್ಲಿ ಯಾವ್ದಾದ್ರು ಅಂತ ಬರ್ದಾನ. ರಾಂಗ್. ರಾಂಗ್ ರಾಂಗ್ ಹಾಕೋರಿ. ಈಸಿ ಕೇಳಿದ್ದೆ, ಹೇಳ್ಬೋದಿತ್ತು ಇವ್ರು ಆರಾಮಾಗಿ. ಆರಾಮ್ ಅಂದ್ರ ಆ ಕಡೆ ನೋಡ್ರಿ ನೀವು. ಹಿಂಗೆ ಯಾಕೆ ಮುಖ ಮುಖ ನೋಡ್ಕೊಂಡು ಕಣ್ಣ ಸಲಿಗೆ ಅಂತ ಚಾಲು ಮಾಡ್ಯಾರ ಇವ್ರು ಇಬ್ರು ಇಲ್ಲೇ. ಬರೇ ಕ್ವಶನ್ ಕೇಳಿಸ್ಕೋರಿ ನೀವು. ಇಬ್ರೊಳಗ ಆರವ್ ಅಂದ್ರ ಯಾರಿಗಿಷ್ಟ ಒಬ್ರ ಹೆಸರು ಬರಿಬೇಕು, ಇಬ್ರು ಅಂತ ಬರಂಗಿಲ್ಲ. ಇಬ್ರೊಳಗ ಒಬ್ರಿಗೆ ಸ್ವಲ್ಪ ಇನ್ಕಿನ ಜಾಸ್ತಿ ಅಂದ್ರ ಯಾರು? ಹಾ ಇಬ್ರಿಗೂ ಇಷ್ಟ ಓಕೆ, ಬಟ್ ಒಂದ್ ಸ್ವಲ್ಪ ಜಾಸ್ತಿ ಅಂದ್ರೆ ಯಾರಿಗಂತ ಒಬ್ರು ರೈಟ್ ಆಗಬಹುದ. ನನಗೆ ಸಾಯಿ ರಾಂಗ್ ಹಾಕ್ರಿ. ರಾಂಗ್. ನಿನಗೆ ಜಾಸ್ತಿ ಇಷ್ಟ ಇಬ್ರಿಗೂ ಇಷ್ಟ ಒಂದ್ ಸ್ವಲ್ಪ ಜಾಸ್ತಿ ಅನ್ನ. ಯಾರು ಇಷ್ಟ ಯಾರು ಜಾಸ್ತಿ ಮಾತಾಡೋದು? ವಿಡಿಯೋ ಕಾಲ್ ಮಾಡೋದು ಇಟ್ಟಿಟ್ಟು ಹೆಂಗ್ ಅಂತಿರ್ತ ನಾ ಅಲ್ಲಿ ಅವ್ನ ಸಂಬಂಧ ಓಡೋ ನಾ ಬರ್ತೀನಿ ಹೇಳಿದಕ್ಕಿಗೆಲ್ಲ ಗೊತ್ತೈತಿ. ನನ್ನ ಹೆಸರು ಬರ್ತೀನಿ. ಆಯ್ತಾ ನೀವು. ನೆಕ್ಸ್ಟ್ ಎಷ್ಟು ಕ್ವಶನ್ ಆದ ನೋಡ್ರಿ, ಎಣಸ್ರಿ ಹಂಗೆ. 9 ಇನ್ನ 3 ಇನ್ನ 3 ನೋಡ್ದೀಪ. ವಿಡಿಯೋ ಮಾಡಾಕ ಯಾರು ಜಾಸ್ತಿ ಬೋರ್ ಮಾಡ್ಕೋತೀರಿ? ತೋರ್ಸಿ. ನೀ ಅಡ್ವಾನ್ಸ್ ಹಿಂಗೆ ಭಾಳ ರೇಟ್ ಹಾಕಿ. ಸುನೀತಾ, ನಾನು ಓಕೆ ರೈಟ್ ಹಾಕಿ. ಒಂದು ಕ್ವಶನ್. ನೆಕ್ಸ್ಟ್ ಕ್ವಶನ್ ಆನ್ಸರ್ ಇಬ್ರು ಅಂತ ಬರೆಯಂಗಿಲ್ಲ. ಯಾರ ಮೇಲೆ ಯಾರಿಗೆ ಜಾಸ್ತಿ ಇಷ್ಟಪಡ್ತೀರಿ? ಇಬ್ರೊಳಗೆ ಯಾರು ಜಾಸ್ತಿ ಇಷ್ಟಪಡ್ತೀರಿ? ಇಬ್ಬರೊಳಗ ಯಾರು ಜಾಸ್ತಿ ಇಷ್ಟಪಡ್ತೀರಿ? ಈ ಸದ್ ನೀ ಅಕ್ಕ ಭಾಳ ಜಾಸ್ತಿ ಇಷ್ಟಪಡ್ತಿ, ಆ ಅಕ್ಕ ನಿನಗೆ ಸ್ವಲ್ಪ ಕಡಿಮೆ ಇಷ್ಟಪಡ್ತಾಳ. ಈ ಅಕ್ಕ ನಿನಗೆ ಜಾಸ್ತಿ ಇಷ್ಟಪಡ್ತಾಳ, ನೀ ಸ್ವಲ್ಪ ಇಷ್ಟಪಡ್ತಿ. ಒಬ್ಬರ ಹೆಸರು ಬರಿಬೇಕು. ಯಾರು ಜಾಸ್ತಿ ಇಷ್ಟಪಡ್ತೀರಿ? ನಿಮ್ ರಿಲೇಶನ್ಶಿಪ್ ಒಳಗೆ ಯಾರು ಜಾಸ್ತಿ ಪ್ರೀತಿ ಮಾಡ್ತೀರಿ? ಜಾಸ್ತಿ ಯಾರ ಹೆಸರು ಇಷ್ಟಪಡ್ತೀರಿ ಫಸ್ಟ್ ನೀವು, ಯಾರು ಅವ್ರ ಹೆಸರು ಬರೀರಿ, ಆಮೇಲೆ ಲಾಸ್ಟಿಗೆ ಕಡಿಮೆ ಯಾರು ಇಷ್ಟಪಡ್ತಾರೆ ಲಾಸ್ಟಿಗೆ. ಬೇಡ ಬೇಡ, ಯಾರು ಜಾಸ್ತಿ ಪ್ರೀತಿ ಮಾಡ್ತೀರಿ? ಯಾರು ಯಾರನ್ನ ಜಾಸ್ತಿ ಪ್ರೀತಿ ಮಾಡ್ತಾರೆ? ಸಾಯಿ ಆಯ್ತು ಹಾಗಳಿದೆ ನಾನು. ರೈಟ್ ರೈಟ್ ಹಾಕೋರಿ. ಲಾಸ್ಟ್ ಕ್ವಶನ್, ಫೈನಲ್ ಕ್ವಶನ್. ಈ ಅಕ್ಕಾರ ಫ್ಯಾಮಿಲಿ ಒಳಗೆ ನಿನಗೆ ಯಾರು ಇಷ್ಟ? ಅಲ್ಲೇನು ನೋಡ್ತಾ ನೀವ ಕಣ್ ತಗೋದು? ಹಾಂ ಸುಮ್ಮ ಬರಿಬೇಕು ಒಟ್ಟ. ಅವಾಗ ಬರ್ದೆ? ಫ್ಯಾಮಿಲಿ ಒಳಗೆ ನನಗೆ ಯಾರು ಇಷ್ಟ? ತೋರ್ಸ. ಏನಂತ ಬರ್ದ? ಅಣ್ಣ ಅಂತ. ಮಮ್ಮಿ ರಾಂಗ್. ನಿಮ್ಮ ಮಮ್ಮಿ ಯಾಕೆ ಇಷ್ಟಪಡಿ ತಂಬ. ಇದು ರಾಂಗಾ? ರೈಟ್ ಆಗಿದ್ದ ಕ್ವಶನ್ 1 2 3 4. 12ಕ್ಕೆ 4. ನೀವು 12ಕ್ಕೆ 8. ಇಲ್ಲಿ 9 ಅಂತ ಮಾಡಿ. ಅದು ಒಂದು ಸ್ವಲ್ಪ ಮಿಸ್ಟೇಕ್ ಆಗೈತೆ. 6 ಅಂತ ನೋಡಿ. 8 6 ಇದು. ಮುಗಿತಾ ನಿಮ್ದು? ನಮ್ದು 12ಕ್ಕೆ 8, ಇವ್ರದ್ದು 12ಕ್ಕೆ 4. ಇವ್ರು ಬಾಳ ಶಕ್ಮಾರಿಗಳಾದಾರ. ಒಂದಿಷ್ಟು ಕ್ವಶನ್ ಎಲ್ಲ ಅರ್ಥ ಪಡ್ತಾರ ಕ್ವಶನ್ ಕೇಳ್ಯಾರ. ಒಂದು ಗೌರ್ಮೆಂಟ್ ಜಾಬ್ ಅನ್ನೋದು ಅದೊಂದು ಓಕೆ. ನಮ್ದು ಜಾಬ್ ಅಂದಾಳ ಗೌರ್ಮೆಂಟ್ ಜಾಬ್ ಅದೇ. ಸಾಲಿ ಕಲ್ಸೋದು ಹೋಗಿ ಪ್ರೈವೇಟ್ ಎಲ್ಲಾರು ಕೆಲ್ಸಕ್ಕೆ ಹೋದ್ರೆ ಸಾಲಿ ಕಲಿಸ್ತಾರ. ಆಕೆ ಕಾಂಪಿಟೇಷನ್
ಈ ಸದ್ದ ನೀನು ಜಾಬ್ ಅಂದಿ ಗೌರ್ಮೆಂಟ್ ಜಾಬ್ ಈಗ ಸದ್ ಇಬ್ರು ಅಂತ ಬರ್ದಿರ್ತೀವಿ ಅದ್ರಾಗ ದೀಪಾನು ಇರ್ತಾಳ ನಾನು ಇರ್ತೀನಿ ಅಲ್ಲಿ ನನ್ನ ಹೆಸರು ಬಂದಿರುತ್ತೆ ಒಂದು ಆಪ್ಷನ್ ಎಕ್ಸ್ಟ್ರಾ ಇರುತ್ತೆ ಲಿಂಗ್ ಒಂದು ಆಪ್ಷನ್ ಎಕ್ಸ್ಟ್ರಾ ಇರಬಾರ್ದು ಅಲ್ಲಿ ತಗೋ. ಈ ಒಂದು ಏನೈತಿ ನಾವು ಆಡಿದ್ವಿ ಗೇಮ್ನ ಈಗ ನಿಮ್ದೊಳಗೂ ಒಬ್ರು ಆಡ್ಕೊಂಡು ನೋಡ್ರಿ ಎಷ್ಟು ಗೊತ್ತಾಗತ್ತೆ ಅಂತೆ ಒಬ್ರಿಗೊಬ್ರು. ನಮ್ಗೆ ಗೊತ್ತಿರಲಿಲ್ಲ ಇಷ್ಟೊಂದು ಡಿಫ್ರೆನ್ಸ್ ಅದಾವ ಅಂತೇಳಿ. ನಮಗೊಂದಿಷ್ಟು ಅರ್ಥ ಅದು, ನಿಮಗೂ ಅರ್ಥ ಆಗ್ತವೆ. ಸೊ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಕಮೆಂಟ್ ಮಾಡಿರಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ನೆಕ್ಸ್ಟ್ ಬಾಯ್.